ಕೂಡ 3 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಅವಾಂತರಗಳು ಆಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜಾಸ್ತಿಯಾಗಿದ್ದು ಬಹಿರ್ದೆಸೆಗೆ ಅಂತ ಹೇಳಿ ಹೋದವರು ಹಳ್ಳದ ಮಧ್ಯೆ ಸಿಲುಕಿರುವಂತಹ ಘಟನೆ ಕೂಡ ರಾಯಚೂರಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಬಹಿರ್ದೆಸೆಗೆ ಹೋದವರು ಹಳ್ಳದ ಮಧ್ಯೆ ಸಿಲುಕಿದ್ದು ನೀರಿನ ಮಧ್ಯೆ ಸಿಲುಕಿದ್ದಾರೆ. ಚನ್ನಬಸಪ್ಪ, ಜಲೀಲ ಮಸ್ಕಿ ನಾಲೆಯಿಂದ ಅಪಾರ ಪ್ರಮಾಣದ ನೀರನ್ನ ಹೊರಕ್ಕೆ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಏಕಾಏಕಿ ಹಳ್ಳಕ್ಕೆ ನಾಲೆಯ ನೀರು ಹರಿದು ಬಂದಂತಹ ಹಿನ್ನೆಲೆಯಲ್ಲಿ ಹಳ್ಳದ ಮಧ್ಯೆನೇ ಸಿಲುಕಿಕೊಂಡಿದ್ದಾರೆ ಚನ್ನಬಸಪ್ಪ ಮತ್ತು ಜಲೀಲ. ಸ್ಥಳಕ್ಕೆ ಅಗ್ನಿಶಾಮಕ ದಳ, ಪೊಲೀಸರು ಕೂಡ ಆಗಮಿಸಿದ್ದಾರೆ. ಹಳ್ಳದಲ್ಲಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ಈಗ ಶುರು ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ, ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಹಳ್ಳದಲ್ಲಿ ಸಿಲುಕಿಕೊಂಡವರ ರಕ್ಷಣೆಗೆ ತಾಲೂಕು ಆಡಳಿತ ಮುಂದಾಗಿದೆ. ನೀವು ನೋಡ್ತಾ ಇದ್ದೀರಾ, ಇಬ್ಬರು ಅಲ್ಲಿ ಬಹಿರ್ದೆಸೆಗೆ ಅಂತ ಹೋಗಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಏಕಾಏಕಿ ನಾಲಿಂದ ನೀರು ಬಿಟ್ಟಂತಹ ಪರಿಣಾಮ ಸಂಪೂರ್ಣವಾಗಿ ಅಲ್ಲಿ ಒಂದು ರೀತಿಯಲ್ಲಿ ನಡುಗಡ್ಡೆಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿ ಇಬ್ಬರು ಲಾಕ್ ಆದಂತಹ ಘಟನೆ ನಡೆದಿದೆ. ಅದೇ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಈಗ ಶುರು ಮಾಡಲಾಗ್ತಾ ಇದೆ. ಇಬ್ಬರನ್ನ ಈಗ ಕರ್ಕೊಂಡು ಬರುವಂತಹ ಪ್ರಯತ್ನ ಆಗ್ತಾ ಇದೆ. ಹಳ್ಳದ ಮಧ್ಯೆ ಸಿಲುಕಿದ್ದಾರೆ ಚನ್ನಬಸಪ್ಪ ಮತ್ತು ಜಲೀಲ. ತಾಲೂಕು ಆಡಳಿತ, ತಹಶೀಲ್ದಾರ್ ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ತಹಶೀಲ್ದಾರ್ ಆಗಿರುವಂತಹ ಬಲರಾಮ್ ಕಟ್ಟಿಮನಿ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಲರಾಮ್ ಕಟ್ಟಿಮನಿ ಅವರೇ, ನೀವೀಗ ಆ ಸ್ಥಳದಲ್ಲೇ ಇದ್ದೀರಾ? ಆ ಸ್ಥಳಕ್ಕೆ ತೆರಳ್ತಾ ಇದ್ದೀರಾ? ಸ್ಥಳದಲ್ಲೇ ಇದ್ದೀವಿ ನಾವು. ಫೈರ್ ಗಾಡಿ ಬರ್ತಾ ಇದೆ, ಫೈರ್ ಡಿಪಾರ್ಟ್ಮೆಂಟ್ ಮಾಡಿದ್ವಿ. ಇನ್ನೊಂದು 5 ನಿಮಿಷ ಬರ್ತಾ ಇದೆ. ಅವರು ಬೆಳಗ್ಗೆ ಇದಕ್ಕೆ ಹೋಗಿದ್ದಾರೆ, ಕಕ್ಕಸಕ್ಕೆ ಹೋಗಿದ್ದಾರೆ. ಎಲ್ಲಿ ಟಾಯ್ಲೆಟ್ ಅಂತೀವಲ್ಲ ಹಳ್ಳಿಗಳಲ್ಲಿ, ಹಾಗೆ ಅವರು ಹೋಗಿದ್ದಾರೆ. ನೀರು ಬಂದಿದೆ, ನೀರು ಬಂದ್ರು ಅವರು ಹೋಗಿಲ್ಲ, ಪಾಸ್ ಆಗಿಲ್ಲ. ಅವರು ಅಲ್ಲೇ ನಿಂತ್ಕೊಂಡಿದ್ದಾರೆ, ಹೆದರ್ಕೊಂಡು ನಿಂತ್ಕೊಂಡಿದ್ದಾರೆ. ಕಲ್ಲುಗಳಿದೆ, ಗುಡ್ಡ ಕಲ್ಲುಗಳು ಇರ್ತಾವಲ್ಲ, ಅಲ್ಲಿ ಮೇಲೆ ನಿಂತಿದ್ದಾರೆ. ಏನ್ ಸಮಸ್ಯೆ ಇಲ್ಲ. ಅವ್ರಿಗೆ ಈಜ್ ಬರಲ್ಲ. ನಾವೆಲ್ಲ ಅವ್ರಿಗೆ ಹಗ್ಗ ಅದು ಕಟ್ಟಿ ಬರ್ಲಿಕ್ಕೆ ಹೇಳಿದೇವಿ. ಅವ್ರಿಗೆ ಮತ್ತೆ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಫೈರ್ನವ್ರು ಬರೋವರೆಗೆ ನಾವು ಇಲ್ಲೇ ಸ್ಥಳದಲ್ಲೇ ಇದ್ದೀವಿ. ಓಕೆ, ಅಂದ್ರೆ ಏಕಾಏಕಿ ಮಸ್ಕಿ ನಾಲೆಯಿಂದ ನೀರ್ ಬಿಟ್ಟಿದೆ, ಇದು ಪರಿಣಾಮನ ಹೇಗೆ? ಹೌದು. ಅಂದ್ರೆ ಈಗ ಜನರಿಗೆ ಈಗ ಎಷ್ಟೊಂದು ಮಳೆ ಬರ್ತಾ ಇದೆ, ಏನಾದ್ರೂ ಅಲ್ಲಿ ಆ ಕಡೆ ಎಲ್ಲ ಹೋಗ್ಬೇಡಿ ಅನ್ನುವಂತಹ ವಿಚಾರ ಈಗಾಗಲೇ ಸೂಚನೆ ಕೊಡ್ಲಾಗಿದೆ. ಈಗಾಗಲೇ ಸಾಕಷ್ಟು ಸಲ ಕೊಡ್ಲಾಗಿದೆ. ಆದ್ರೂ ಅವ್ರ ಹಳ್ಳಕ್ಕೆ ಹೋಗೋ ಒಂದು ಹ್ಯಾಬಿಟ್ ಅವ್ರಿಗೆ. ಈಗಾಗಲೇ ಸಾಕಷ್ಟು ಸಲ ನಾವು ಪತ್ರಿಕೆಗಳಲ್ಲಿ ಕೊಟ್ಟಿದೀವಿ, ಆಮೇಲೆ ಡಂಗ್ರ ಹಾಕಿದ್ರು ಸಹ ಅವರು ಹಳ್ಳಕ್ಕೆ ಹಿಡಿದು ಸಹಜವಾಗಿ ಇಳಿತಾರೆ. ಅಂದ್ರೆ ಏಕಾಏಕಿ ಈಗ ನೀರ್ ಬಿಟ್ಟಿದೆ, ಪರಿಣಾಮದ ಎಫೆಕ್ಟ್ ಆಗಿದೆ ಅಲ್ಲಿ ಅಂತ ಹೇಳಿ. ಹೌದು, ನೀರು ಸ್ಲೋ ಆಗಿ ಬಂದಿದೆ. ಅವಾಗ ಪಾಸರ್ ಬರ್ಬೋದಾಗಿತ್ತು, ಈಗ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅಷ್ಟೇ. ಓಕೆ, ಈಗ ಅವ್ರನ್ನ ರಕ್ಷಣೆ ಮಾಡುವಂತ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳ್ತಾ ಆಗ್ತಾ ಇದೆ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ ಬಲರಾಮ್ ಅವರೇ.